ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ಕಲಾವಿದ ಅಂತ. ಇವರ ಹೆಸರು ಎಲ್ರಿಗೂ ನಮ್ಮ ಅಪ್ಪು ಸರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವರು ಎಷ್ಟೆಷ್ಟು ದಾನ ಧರ್ಮ ಮಾಡಿದ್ರು, ಎಷ್ಟು ಜನನ ಮನರಂಜಿಸಿದ್ರು ಅಂತ. ಸೊ ಅವರ ಒಂದು ಭಾವಚಿತ್ರವನ್ನು ಅವರ ಹುಟ್ಟುಹಬ್ಬಕ್ಕೆ ನಾವು ಕೊಡುಗೆಯಾಗಿ ಕೊಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ನಿನ್ನೆ ಸಂಜೆ 4 ಗಂಟೆಯಿಂದ ಬೆಳಗಾನ ಮಾಡಿದ್ದೀವಿ. ನಮ್ಮ ತಂಡದಲ್ಲಿ ಒಟ್ಟು 15 ಜನ ಸದಸ್ಯರಿದ್ದರು. ಅದ್ರ ಜೊತೆಗೆ ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಬಂದು ಎಷ್ಟು ಟೋಟಲಾಗಿ 8,250 ಸ್ಕ್ವೇರ್ ಫೀಟನ್ನು ಹೊಂದಿದೆ. ಟೋಟಲಾಗಿ ಎಲ್ಲ ಸೇರಿ ಈ ಸ್ಕ್ವೇರ್ ಫೀಟಲ್ಲಿ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು. ಅದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಪಟ್ಟು ನಾವಿಲ್ಲಿ ಮಾಡಿದ್ದೀವಿ. ಇದೇನು ಮಾಡಿದ್ದೀವಿ ಇದೆಲ್ಲ ನನ್ನ ತಂಡಕ್ಕೆ ಹೋಗುತ್ತೆ, ಹಾಗೂ ಲಕ್ಷ್ಮೀ ನಮ್ಗೆ ಹೋಗುತ್ತೆ. ಏನಂದರೆ ಇವರು ಕೂಡ ರಂಗೋಲಿ ಆರ್ಟಿಸ್ಟು, ತುಂಬ ಚೆನ್ನಾಗಿ ರಂಗೋಲಿನ ಮಾಡಿದ್ದಾರೆ. ನೀವು ನೋಡ್ತಿದ್ರಲ್ಲ, ರಿಸಲ್ಟ್ ಇಲ್ಲೇ ಇದೆ. ನಾನು ಔಟ್ಲೈನೆಲ್ಲ ಹಾಕಿ ಇದು ಮಾಡಿಕೊಟ್ಟೆ. ಸೊ ಒಂದು ಒಳ್ಳೆ ಅಪ್ಪು ಸರ್ಗೆ ವಿಭಿನ್ನವಾಗಿ ಎಲ್ಲರೂ ಒಂದು ಬ್ಲಡ್ ಡೊನೇಟ್ ಮಾಡೋದಾಗಿರ್ಬೋದು, ಮತ್ತು ನೇತ್ರದಾನ ಇದು ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾರೆ. ನಾವು ಕೂಡ ಅದನ್ನೆಲ್ಲ ನಮ್ಮ ಇನ್ನೊಂದು ತಂಡದಿಂದ ಮಾಡಿದ್ವಿ. ಈ ವರ್ಷ ಏನಾದರೂ ಒಂದು ವಿಭಿನ್ನವಾಗಿ ಕೊಡಬೇಕು, ಅದು ನಾವು ಕಲೆಯಲ್ಲಿ ಇರೋದ್ರಿಂದ ಒಂದು ನಮ್ಮ ಟೀಚರ್ಸ್ನೆಲ್ಲ ಸೇರಿಸ್ಕೊಂಡು, ಸೆಂಟ್ ಅನ್ನೋದ ಎಲ್ಲ ಟೀಚರ್ಸ್ನು ಸೇರಿಸ್ಕೊಂಡು ಒಂದು ಈ ಥರ ಒಂದು ಚಿತ್ರವನ್ನು ಮಾಡಿದ್ದೀವಿ. ಏನೇನು ಬಳಸಿದ್ದೀರಿ, ಏನೇನು ಸರ್? ಇದನ್ನ ನಮ್ಮ ಓಂಕಾರ್ ಶೋರೂಮ್ನ ಮಾಲೀಕರಾದಂಥ ಅಭಿಲಾಷ್ ಸರ್ ಅವರು ಇಷ್ಟು ಒಂದು ಸ್ಪಾನ್ಸರ್ಶಿಪ್ ಮಾಡಿ ಅವರು ನಮಗೆ ರಂಗೋಲಿಯನ್ನು ಕೊಡ್ತಿದ್ರು. ಇದು ಟೋಟಲಾಗಿ ಒಂದು ಮೂಟೆ 25 kg ಬರುತ್ತೆ. ಆ ಥರದ್ದು 40 ಮೂಟೆ ರಂಗೋಲಿಯನ್ನು ಬಳಸಿದ್ದೀವಿ. ನಿನ್ನೆ ರಾತ್ರಿಯಿಂದ ಇದನ್ನು ಮಾಡಿದ್ದೀವಿ ಸರ್. ಅಪ್ಪು ಅವರು ತುಂಬ ಜನಕ್ಕೆ ಸಹಾಯನ ಮಾಡಿದ್ದಾರೆ. ಅದೇ ರೀತಿ ಒಂದು ಮಾರ್ಗದರ್ಶನ ಹೀರೋ ಆಗಿದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿಲ್ಲ ಅಂತ ನಾವು ಭಾವಿಸ್ತೀವಿ. ಪ್ರತಿ ವರ್ಷ ಪ್ರತಿ ಕ್ಷಣನೂ ನಾವು ಅವ್ರನ್ನ ಮನಸ್ಸಲ್ಲಿ ಪೂಜೆ ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಪ್ರತಿ ವರ್ಷ ಏನಾದರೂ ಕೊಡಬೇಕು ಅನ್ನೋದು ನಮ್ಮ ಆಶಯ. ಅದೇ ರೀತಿ ಅವ್ರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಚ್ಚ ಹಸಿರಾಗಿರ್ತಾರೆ. ಅಪ್ಪು ಸರ್, ಐ ಲವ್ ಯು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೂಡ ಪುನೀತ್ ಕುಮಾರ್. ನಿಮ್ಮ ತಂಡ? ನಮ್ಮ ತಂಡದ ಹೆಸರು ಅಂತ ಏನಿಲ್ಲ, ಎಲ್ಲ ನಾವೇ ಒಂದು ಅಭಿಮಾನಿ ಬಳಗ.